ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಭೂ ಕಬಳಿಕೆಯ ಆರೋಪ ಕೇಳಿಬಂದಿದೆ. ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಶಾಸಕರು. 163 ಎಕರೆ ಲ್ಯಾಂಡ್ ಅನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಅರಣ್ಯದ ಬೆಟ್ಟದ ಮೇಲೆ ಕಾಂಪೌಂಡ್ ಹಾಕಲಾಗಿದೆಯಂತೆ. ಈ ಭೂ ಮಾಫಿಯಾಗೆ ಸರ್ಕಾರಿ ಜಮೀನು ಬಲಿಯಾಗ್ತಾ ಇದೆಯಾ? ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಇದು ಕಾಣಿಸಿಲ್ಲ ಅಂತಲ್ಲ, ಕಣ್ಣಿಗೆ ಕಾಣಿಸಿದ್ರು ಕೂಡ ಕಾಣದಂತೆ ವರ್ತನೆ ಮಾಡ್ತಿದ್ದಾರೆ, ಜಾಣ ಕುರುಡನ್ನ ಪ್ರದರ್ಶನ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಜೊತೆಗೆ ಕೂಡಲೇ ಒತ್ತುವರಿಯನ್ನ ತೆರವುಗೊಳಿಸುವುದಕ್ಕೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಿದ್ದಾರೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಸರ್ಕಾರಿ ಜಮೀನನ್ನ ಗೊಳು ಮಾಡಿದ್ರೆ ಸುಬ್ಬಾರೆಡ್ಡಿ ಅವರು ಅನ್ನುವಂಥ ಪ್ರಶ್ನೆ. ಸೋಮಲಾಪುರದಲ್ಲಿರುವಂತಹ ಜಮೀನು ಸಾವಿರಾರು ಎಕರೆ ಅರಣ್ಯ ಪ್ರದೇಶಕ್ಕೆ ಹೊಂದ್ಕೊಂಡಿರುವಂತಹ ಜಮೀನಿದು. ಅರಣ್ಯದ ಬೆಟ್ಟದ ಮೇಲೆ ಕಾಂಪೌಂಡ್ ನ ಹಾಕಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಅಧಿಕಾರಿಗಳಿಗೆ ಸ್ಥಳೀಯರು ಪ್ರಶ್ನೆ ಮಾಡಿದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಗುಡಿಬಂಡೆ ತಹಶೀಲ್ದಾರ್ ಸಿಬ್ಗತ್ತುಲ್ಲಾ ಹಾಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಅವರ ಮೇಲೆಯೂ ಕೂಡ ಸ್ಥಳೀಯರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಒತ್ತುವರಿಯನ್ನ ತೆರವುಗೊಳಿಸಿ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. 10 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ರು ರೈತರಿಗೆ ಸಾಗುವಳಿ ಚೀಟಿಯನ್ನ ಇದುವರೆಗೂ ಅಧಿಕಾರಿಗಳು ಕೊಟ್ಟಿಲ್ಲ. ಆದ್ರೆ ಪ್ರಭಾವಿಗಳಿಗೆ ಸರ್ಕಾರಿ ಜಮೀನನ್ನ ಕೊಡೋದಕ್ಕೆ ಮುಂದಾದ್ರ? ಇದು ಜನ ಕೇಳ್ತಾ ಇರುವಂತಹ ಪ್ರಶ್ನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿರುವಂತಹ ಸೋಮಲಾಪುರ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಇಂಥದ್ದೊಂದು ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇರೋದು. ಇನ್ನು ಅಕ್ರಮ ನಡೆದಿದೆ ಎನ್ನಲಾದಂತಹ ಜಾಗದಿಂದ ನಮ್ಮ ಪ್ರತಿನಿಧಿ ಸುರೇಶ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಏನು ಇತ್ತೀಚೆಗೆ ಭೂಮಿಗೆ ಬಂಗಾರದ ಬೆಲೆ ಬರುತ್ತಿದ್ದಂತೆ ಇತ್ತ ಸರ್ಕಾರಿ ಜಾಗಗಳು ಸರ್ಕಾರಿ ಜಮೀನುಗಳ ಮೇಲೆ ಏನು ಮಾಫಿಯಾ ಕೆಲಸ ಮಾಡ್ತಿರೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಏನಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಸೋಮಲಾಪುರದ ಬಳಿ ಇರತಕ್ಕಂತಹ ಒಂದು ಸರ್ಕಾರಿ ಗೋಮಾಳ ಜಮೀನನ್ನು ಏನು ರಾಜಕೀಯ ವ್ಯಕ್ತಿಗಳೊಬ್ಬರು ಏನು ಜಮೀನನ್ನು ಕಬ್ಜಾ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗ ಸ್ಥಳದಲ್ಲೇ ಇರತಕ್ಕಂಥದ್ದು ಸೋಮಲಾಪುರ ಗ್ರಾಮ ಬಳಿ ಇರತಕ್ಕಂತಹ ಸರ್ವೆ ನಂಬರ್ 1ರ ಏನು ಸರ್ಕಾರಿ ಗೋಮಾಳ ಜಮೀನಿಗೆ ಸಂಬಂಧಪಟ್ಟಂತಹ ಒಂದು ಜಾಗ ತೋರಿಸ್ತಾ ಇದ್ವಿ. ಇಲ್ಲಿ ಕೆರೆ ಕೆಳಭಾಗದಲ್ಲಿರ್ತಕ್ಕಂಥ ಗೋಮಾಳ ಇದು ಸುಮಾರು ಎಷ್ಟಿದೆ, 163 ಎಕರೆ 29 ಕುಂಟೆ ಜಮೀನು ಇರ್ತಕ್ಕಂಥ ಒಂದು ಸರ್ಕಾರಿ ಗೋಮಾಳ. ಈ ಸದ್ಯದಲ್ಲಿ ಕೂಡ ಅದು ಸರ್ಕಾರಿ ಗೋಮಾಳ ಅಂತ ಕೂಡ ದಾಖಲೆಗಳೆಲ್ಲ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಜಾಗದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಅಂತ ಹೇಳಿ 5 ಎಕರೆಯನ್ನು ರಿಸರ್ವ್ ಕೂಡ ಮಾಡಿರ್ತಕ್ಕಂಥದ್ದು. ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರೇ ಈ ಒಂದು ಜಾಗವನ್ನು ಕಬಳಿಸ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ. ಯಾಕಂದರೆ ದೃಶ್ಯಗಳು ನೋಡ್ತಾ ಇದ್ವಿ, ಸರ್ಕಾರಿ ಗೋಮಾಳ ಜಮೀನು ಅಂದರೆ ಸಾಮಾನ್ಯವಾಗಿ ಬೀಡಾಗಿರಬೇಕಾಗಿತ್ತು. ಆದರೆ ಈ ಜಮೀನನ್ನು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಫೆನ್ಸಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಕಾಂಪೌಂಡನ್ನು ಕೂಡ ನೋಡಿ ಬೆಟ್ಟಗಳಲ್ಲೂ ಕೂಡ ಒಂದು ಫೆನ್ಸಿಂಗ್ ಕೂಡ ಹಾಕಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಸಿಮೆಂಟ್ ಫೆನ್ಸಿಂಗ್ ಏನು ಕಾಂಪೌಂಡನ್ನು ಹಾಕಿ ಆ ಒಂದು ಜಮೀನನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಈ ಒಂದು ದೃಶ್ಯಗಳೇ ಒಂದು ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಏನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರೇ ಇದನ್ನು ಜಮೀನನ್ನು ಕಬಳಿಸ್ತಾ ಇದ್ದಾರಾ ಅಥವಾ ಯಾರಾದರೂ ಬೇರೆಯವರು ಒಂದು ಜಮೀನನ್ನು ಕಬಳಿಸ್ತಾ ಇದ್ದಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಕೂಡ ಆಗ್ತಾ ಇರತಕ್ಕಂಥದ್ದು. ಯಾಕಂದರೆ ಈಗ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರ ಕ್ಷೇತ್ರಕ್ಕೆ ಬರತಕ್ಕಂಥ ಒಂದು ಇದನ್ನು ಅವರೇ ಏನಾದರೂ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಈ ಒಂದು ಜಾಗವನ್ನು ಏನು ಕಬ್ಜಾ ಮಾಡಿಕೊಂಡ್ರ ಅಥವಾ ಅಧಿಕಾರಿಗಳನ್ನು ಬಳಸಿಕೊಂಡು ಈ ಒಂದು ಜಾಗವನ್ನು ಅವರು ಕಬಳಿಸುವಂಥ ಪ್ರಯತ್ನ ಕೂಡ ಏನೋ ಮಾಡ್ತಿದ್ದಾರಾ ಅನ್ನೋ ವಿಚಾರಗಳು ಕೂಡ ಬರ್ತಾ ಇರತಕ್ಕಂಥದ್ದು. ಏನು ಈ ಭಾಗದ ಜನರು ಕೂಡ ಸುಬ್ಬಾರೆಡ್ಡಿ ಅವರು ಕೂಡ ಈ ಪಕ್ಕದಲ್ಲಿ ಒಂದು ಜಮೀನನ್ನು ತಗೊಂಡಿದ್ದಾರೆ. ಅದರ ಪಕ್ಕದಲ್ಲೂ ಕೂಡ ಏನು ಸರ್ಕಾರಿ ಗೋಮಾಳ ಇದೆ ಅದನ್ನು ಕೂಡ ಅವರೇ ಒಂದು ಏನು ಕ್ಲೀನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆ ದಾಖಲೆಗಳನ್ನು ಪಕ್ಕ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋ ಕೂಡ ಅವನು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯಗಳೀಗ ಎಷ್ಟು ಸುಮಾರು ಏನು 150 ಎಕರೆ ಹೆಚ್ಚು ಜಾಗವನ್ನು ಒಂದು ಫೆನ್ಸಿಂಗ್ ಕೂಡ ಕಾಂಪೌಂಡನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಸರ್ಕಾರಿ ಜಮೀನನ್ನು ಕಾಂಪೌಂಡ್ ನಿರ್ಮಾಣ ಮಾಡಿದ್ದು ಯಾರು ಅನ್ನೋದು ಮೊದಲು
ಮೊದಲನೇದಾಗಿ ಪ್ರಶ್ನೆ ಬರುತ್ತೆ. ಯಾಕಂತಂದರೆ ಸಾಮಾನ್ಯವಾಗಿ ಸರ್ಕಾರಿ ಜಮೀನಿದ್ರೆ ಗೋಮಾಳ ಅಂದರೆ ಖಾಲಿ ಇರಬೇಕಾಗಿತ್ತು. ಆದರೆ ಈ ಕಾಂಪೌಂಡನ್ನು ನಿರ್ಮಾಣ ಮಾಡಿದವರು ಯಾರು? ಹಾಗಾದರೆ ಆ ಕಾಂಪೌಂಡ್ ನಿರ್ಮಾಣ ಮಾಡ್ತಿದ್ರು ಕೂಡ ಈ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಕಂದಾಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ಈಗ ಸದ್ಯಕ್ಕೆ ಪ್ರಶ್ನೆ ಬರ್ತಾ ಇರತಕ್ಕಂಥದ್ದು ಕೂಡ. ಅದೇ ರೀತಿಯಲ್ಲಿ ನಾವೀಗ ಇನ್ನು ಕೆಲವು ದಾಖಲೆಯನ್ನು ಕೂಡ ನಾವು ಈಗ ಸ್ವಲ್ಪ ಹೊತ್ತರಲ್ಲಿ ಅದ್ರ ಕೂಡ ನಾನು ತೋರಿಸ್ತಾ ಬರ್ತೀನಿ. ಈಗ ನನ್ನ ಒಂದು ಮೊಬೈಲಲ್ಲೂ ಕೂಡ ಈ ಒಂದು ದಾಖಲೆಗಳು ಕೂಡ ರೆಕಾರ್ಡ್ ಆಗಿದೆ. ಆ ದಾಖಲೆಗಳನ್ನು ನೋಡ್ತೀವಿ ಇಲ್ಲಿ, ನನ್ನ ಮೊಬೈಲಲ್ಲಿ ಕೂಡ ನೋಡ್ತೀವಿ. ಈಗ ದೃಶ್ಯಗಳನ್ನು ನೋಡ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಗೋಮಾಳ ಅನ್ನೋದು ಕೂಡ ಈ ಒಂದು, ಯಾಕಂದರೆ ಈ ದಾಖಲೆಯನ್ನು ನಾವು ಈಗಷ್ಟೇ ಡೌನ್ಲೋಡ್ ಮಾಡಿದ್ದೀವಿ. ಇಲ್ಲಿ ಈ ಜಾಗದಲ್ಲಿ ಸರ್ವೆ ನಂಬರ್ 1 ಏನು ಸೋಮಲಾಪುರ ಗ್ರಾಮಕ್ಕೆ ಸೇರಿದಂಥ ಸರ್ವೆ ನಂಬರ್ 1ರಲ್ಲಿ ಸರ್ಕಾರಿ ಗೋಮಾಳ ಅಂತ ಕೂಡ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಈ ದಾಖಲೆಯನ್ನು ಒಂದು ಮುಂದೆ ಇಟ್ಕೊಂಡು ಈ ಜಾಗವನ್ನು ಕಬಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ಸುಬ್ಬಾರೆಡ್ಡಿ ಅವರು ಮಾಡಿದಾರಾ ಅಥವಾ ಬೇರೆ ಯಾರಾದರೂ ಮಾಡಿದಾರಾ ಅನ್ನೋದನ್ನು ಈಗ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು. ತಕ್ಷಣ ಇವ ಸಂಬಂಧಪಟ್ಟ ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇದು ಸರ್ಕಾರಿ ಜಮೀನನ್ನು ಉಳಿಸ್ತಾರಾ ಅಥವಾ ಏನು ಮಾಫಿಯಾ ಜೊತೆಗೆ ಕೈ ಜೋಡಿಸ್ತಾರಾ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.